ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ನ್ಯೂಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ಮಾರ್ವಲ್ ಮತ್ತು ಡಿ ಸಿ ಕಡೆಯಿಂದ ಬಂದಿರುವಂಥ ಒಂದಿಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳನ್ನೆಲ್ಲ ನಿಮ್ಮ ಮುಂದೆ ಹೇಳ್ತಾ ಇರ್ತೀನಿ. ಅದರಲ್ಲಿ ಮೊದಲೇದಾಗಿ ಏನಪ್ಪ ಅಂತ ಹೇಳಿದ್ರೆ, ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಸಿನಿಮಾ ಏನು ಬರುತ್ತೆ, ಇದರಲ್ಲಿ ಅವನು ಪ್ರಿಸನ್ ಒಳಗಡೆ ಒಂದು ನಿಂಜಾ ಟೀಮ್ ಜೊತೆ ಫೈಟ್ ಮಾಡ್ತಾನಂತೆ. ಆ್ಯಕ್ಚುಲಿ ಆ ನಿಂಜಾ ಟೀಮ್ ಯಾವುದು ಅಂತ ಹೇಳ್ಬಿಟ್ಟು ಸರಿಯಾಗಿ ಡೀಟೇಲ್ಸನ್ನು ಬಿಟ್ಕೊಟ್ಟಿಲ್ಲ. ಬಟ್ ನಾವು ಇದುವರೆಗೂ ನೋಡಿರುವಂತಹ ಲೈವ್ ಆ್ಯಕ್ಷನ್ ಸಿನಿಮಾಗಳಲ್ಲಿ ನ್ಯೂಯಾರ್ಕ್ನಲ್ಲಿರುವಂಥ ಒಂದು ನಿಂಜಾ ಟೀಮ್ ಅಂತ ಹೇಳಿದ್ರೆ ಅದು ದಿ ಹ್ಯಾಂಡು. ಬಟ್ ನಮ್ಮ MCUನಲ್ಲಿ ಆಲ್ರೆಡಿ ಆ ಒಂದು ಟೀಮನ್ನು ಡಿಫೆಂಡರ್ ಸೀರೀಸ್ನಲ್ಲಿ ಫಿನಿಶ್ ಮಾಡಾಕಿದ್ದಾರೆ, ಡಿಸ್ಟ್ರಾಯ್ ಮಾಡಾಕಿದ್ದಾರೆ. ಅದು ಫಸ್ಟು ಡೇರ್ ಡೆವಿಲ್ ಸೀಸನ್ 2ನಲ್ಲಿ ಇಂಟ್ರೊಡ್ಯೂಸ್ ಆಗಿತ್ತು ದಿ ಹ್ಯಾಂಡ್ ಟೀಮು. ಬಟ್ ಅದನ್ನು ಡಿಫೆಂಡರ್ ಸೀರೀಸ್ನಲ್ಲಿ ನಮ್ಮ ಲೂಕ್ ಕೇಜು, ಫೈರ್ ಫಿಸ್ಟು, ಜೆಸಿಕಾ ಜೋನ್ಸ್ ಇವರೆಲ್ಲ ಸೇರ್ಕೊಂಡ್ಬಿಟ್ಟು ಇನ್ಕ್ಲೂಡಿಂಗ್ ನಮ್ಮ ಡೇರ್ ಡೆವಿಲು ಆ ಟೀಮನ್ನು ಡೆಸ್ಟ್ರಾಯ್ ಮಾಡಾಕಿದ್ರು, ಅಳಿಸಾಕ್ಬಿಟ್ರು. ಬಟ್ ಇಲ್ಲಿ ತೋರಿಸ್ತಾ ಇರೋವಂಥದ್ದು ಯಾವ ಟೀಮು ಏನು ಅಂತ ಹೇಳ್ಬಿಟ್ಟು ನಮಗೆ ಟ್ರೈಲರ್ ಬಂದಾಗ ಅಥವಾ ಸಿನಿಮಾ ಬಂದಾಗಲೇ ಗೊತ್ತಾಗ್ಬೋದು. ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಇದೇ ಸಿನಿಮಾದಲ್ಲಿ ಏನು ಸ್ಯಾಡಿ ಸಿಂಕ್ ಅವರು ಆ್ಯಕ್ಟ್ ಮಾಡ್ತಿದ್ದಾರೆ, ಅವರು ವೆನ್ ಸ್ಟೇಸಿ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮುಂಚೆ ಎಲ್ಲ ನ್ಯೂಸ್ ಆಗಿತ್ತು. ಯಾಕೆ ಅಂತ ಹೇಳಿದ್ರೆ ಅವರ ಹೇರ್ ಸ್ಟೈಲ್ ಎಲ್ಲ ಒಂಥರ ಗೋಲ್ಡನ್ ಕಲರ್ಗೆ ಇತ್ತಲ್ಲ, ಸೊ ಹಂಗಾಗಿ ವೆನ್ ಸ್ಟೇಸಿ ಅಂತೇಳಿ. ಬಟ್ ಅದಾದಮೇಲೆ ಅವ್ರು ಹೇರ್ ಸ್ಟೈಲನ್ನು ಚೇಂಜ್ ಮಾಡ್ಕೊಂಡ್ಬಿಟ್ರು, ಒಂಥರ ರೆಡ್ ಕಲರಲ್ಲಿ ಅವ್ರ ಹೇರ್ ಸ್ಟೈಲ್ ಇತ್ತು. ಹಂಗಾಗಿ ಇಲ್ಲ ಇವರು ಮೇಡೆ ಪಾರ್ಕರ್ನಲ್ಲಿ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡ್ತಿರ್ಬೋದು ಅಂತಂತೆಲ್ಲ ನ್ಯೂಸ್ ಆಗಿತ್ತು. ಬಟ್ ಈಗ ಅವರೇ ಖುದ್ದು ಹೇಳ್ಕೊಂಡಿರೋ ಪ್ರಕಾರ ಅವರ ಹೇರ್ ಸ್ಟೈಲು ಮತ್ತು ಅವ್ರ ಹೇರ್ ಕಲರು ಎರಡೂ ಕೂಡ ಚೇಂಜ್ ಆಗುತ್ತಂತೆ ಆ ಸಿನಿಮಾದಲ್ಲಿ. ಸೊ ಹಂಗಾಗಿ ಮೇಡೆ ಪಾರ್ಕರ್ ಕ್ಯಾರೆಕ್ಟರ್ ಅಲ್ಲ, ಇನ್ಯಾವುದೋ ಕ್ಯಾರೆಕ್ಟರ್ನಲ್ಲಿ ಅವರು ಪ್ಲೇ ಮಾಡ್ತಿರ್ಬೋದು ಅಂತಂತೆಲ್ಲ ನ್ಯೂಸ್ ಇದೆ. ನೋಡೋಣ ಏನಾಗುತ್ತೆ ಅಂತಂತೇಳಿ, ಟ್ರೈಲರ್ ಬರಲಿ, ಅದು ಕೂಡ ಗೊತ್ತಾಗೋಗ್ಬಿಡುತ್ತೆ. ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಡೂಮ್ಸ್ ಡೇ ಸಿನಿಮಾದ ಕಡೆಯಿಂದ ಸೆಟ್ ಫೋಟೋಸ್ಗಳೆಲ್ಲ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದಾವಲ್ಲ. ನೀವು ತುಂಬ ಫೋಟೋಸ್ಗಳನ್ನ ನೋಡಿರ್ಬೋದು. RDJ ಜೊತೆ ಹ್ಯೂ ಜಾಕ್ಮ್ಯಾನು ಮತ್ತು ನಮ್ಮ ಟಾಬಿ ಮ್ಯಾಗ್ವೈರ್ ಸ್ಪೈಡರ್ ಮ್ಯಾನು, ವೋಲ್ವರಿನ್ ಇವರೆಲ್ಲ ಇರೋ ಥರ, ಮತ್ತು ಹಳೆ ಎಕ್ಸ್ಮ್ಯಾನ್ ಟೀಮ್ನಲ್ಲಿರುವಂಥ ಹೀರೋಸ್ಗಳೆಲ್ಲ ಅಲ್ಲಿ ಬಂದಿರೋ ಥರ ಇದೆಲ್ಲ ಇಮೇಜಸ್ಗಳನ್ನು ನೀವು ನೋಡ್ತಾ ಇರ್ಬೋದು. ಆ್ಯಕ್ಚುಲಿ ಅದು ರಿಯಲ್ ಅಲ್ಲ, ಫೇಕು. ಅದು ಇದು AI ಜನ್ರೇಟ್ ಮಾಡಿರೋಂಥ ಇಮೇಜ್ಗಳು. ಅಂದರೆ ಈ ಜೆಮಿನಿ ಅವ್ರದ್ದೇನೆ ಇಮೇಜ್ ಜನ್ರೇಟಿಂಗ್ ಫ್ಯೂಚರನ್ನು ನ್ಯಾನೋ ಬನಾನಾ ಅಂತ ಹೇಳ್ಬಿಟ್ಟು ಕರೀತಾರೆ. ಆ ಒಂದು ಫ್ಯೂಚರ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಕ್ರಿಯೇಟ್ ಮಾಡಿರೋಂಥ AI ಫೋಟೋಸ್ಗಳು ನೋಡೋದಕ್ಕೆ ಎಷ್ಟು ರಿಯಲಿಸ್ಟಿಕ್ಕಾಗಿ ಕಾಣಿಸ್ತಿದ್ದಾವೆ ಅಂತ ಹೇಳಿದ್ರೆ, ಅಲ್ಲೇ ಹೋಗ್ಬಿಟ್ಟು ಯಾರೋ ಕ್ಯಾಪ್ಚರ್ ಮಾಡಿಕೊಂಡು ತಂದಿದ್ದಾರೇನೋ ಅನ್ನೋ ರೀತಿ ಕಾಣಿಸ್ತದೆ. ಅದರಲ್ಲಂತೂ ಕೆಲವು ಫೋಟೋಗಳು RDJ ಅವರು ಸೆಲ್ಫಿ ತಗೊಂಡಿರೋ ರೀತಿ ಕಾಣಿಸ್ತಾ ಇದೆ. ಬಟ್ ಹಂಗೆಲ್ಲ ಆಗಿಲ್ಲ, ಅದೆಲ್ಲ ಫೇಕ್. ಅದು ಆ್ಯಕ್ಚುಲಿ ಅಷ್ಟೊಂದೆಲ್ಲ ಲೀಕ್ ಫೋಟೋಸ್ಗಳು ಅಂತಂತೇಳಿದ್ರೆ ಈ ರೇಂಜ್ಗೆಲ್ಲ ಇರಲ್ಲ. ಮತ್ತು ಅವ್ರು ಹಂಗೇನಾದ್ರೂ ಹಾಕ್ಕೊಳ್ಳೋದಾದರೆ, ಅವರೆಲ್ಲ ಸೆಲ್ಫಿ ತಗೊಂಡಿದ್ರೆ, RDJ ಅಂತವರೆಲ್ಲ ಸೆಲ್ಫಿ ತಗೊಂಡಿದ್ರೆ ಅವರವರ ಇನ್ಸ್ಟಾಗ್ರಾಮು, ಟ್ವಿಟರ್ ಹ್ಯಾಂಡ್ಸ್ಗಳು ಅಂದರೆ ಈ ಎಕ್ಸ್ನ ಹ್ಯಾಂಡ್ಲ್ಸ್ಗಳಲ್ಲಿ ಅಲ್ಲೇ ಪೋಸ್ಟ್ ಮಾಡ್ಕೊಳ್ತಾರೆ. ಹಿಂಗೆ ಬೇಕಾ ಬಿಟ್ಟು ಇಂಟರ್ನೆಟ್ಟಲ್ಲೆಲ್ಲ ಹಾಕ್ಬಿಡ್ತಾರೆ ಅಲ್ವಾ. ಸೊ ಹಂಗಾಗಿ ಅದೆಲ್ಲ ಫೇಕು, ನಂಬೋದಕ್ಕೆ ಹೋಗ್ಬೇಡಿ. ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಡಾಕ್ಟರ್ ಸ್ಟ್ರೇಂಜು ಡೂಮ್ಸ್ ಡೇ ಸಿನಿಮಾದಲ್ಲಿ ಮಾತ್ರ ಅಲ್ಲದೆ ಸೀಕ್ರೆಟ್ ವಾರ್ ಸಿನಿಮಾದಲ್ಲೂ ಕೂಡ ಇರ್ತಾನಂತೆ. ಹಂಗಂತೇಳಿ ಬೆನೆಡಿಕ್ಟ್ ಕಂಬರ್ ಬ್ಯಾಚ್ ಅವರೇನೆ ಹೇಳಿ ಕನ್ಫರ್ಮ್ ಮಾಡಿದ್ದಾರೆ. ಸೊ ಹಂಗಾಗಿ ನಮಗೆ ಇಲ್ಲಿ ಗೊತ್ತಾಗ್ತದೆ, ಡೂಮ್ಸ್ ಡೇ ಸಿನಿಮಾದಲ್ಲಿ ಎಷ್ಟೋ ಕ್ಯಾರೆಕ್ಟರ್ಗಳು ಹೊಳಿದು ಹೋದರೂ ಕೂಡ ನಮ್ಮ ಡಾಕ್ಟರ್ ಸ್ಟ್ರೇಂಜ್ ನಮ್ಮ ಜೊತೆ ಇದ್ದೇ ಇರ್ತಾನೆ. ಯಾಕೆಂತಂದರೆ ಅವನು ಅಷ್ಟೊಂದು ಪವರ್ಫುಲ್ ಆಗಿರೋಂಥ ಕ್ಯಾರೆಕ್ಟ್ರು. ಅವನ ಪರ್ಫಾರ್ಮೆನ್ಸ್ ಎಲ್ಲ ಹೆಂಗಿರುತ್ತೆ ಅಂತಂತೇಳಿ ನಾವು ಆಲ್ರೆಡಿ ಮಲ್ಟಿವರ್ಸ್ ಆಫ್ ದಿ ಮ್ಯಾಡ್ನೆಸ್ ಸಿನಿಮಾದಲ್ಲಿ ನೋಡಿದ್ವಿ. ಅದರಲ್ಲೂ ಅವನೀಗ ಕ್ಲಿಯಾ ಜೊತೆ ಸೇರ್ಕೊಂಡ್ಬಿಟ್ಟು ಮಲ್ಟಿವರ್ಸ್ ತುಂಬ ಸುತ್ತಾಡಿ ಬೇರೆ ಬೇರೆ ಡೈಮೆನ್ಷನಲ್ಲೆಲ್ಲ ಅಡ್ಡಾಡಿ ಇನ್ನೂ ದೊಡ್ಡ ಪಂಟ ಆಗೋಗ್ಬಿಟ್ಟಿರ್ತಾನೆ. ಸೊ ಹಂಗಾಗಿ ಆ ಕ್ಯಾರೆಕ್ಟರ್ ತುಂಬಾ ಪವರ್ಫುಲ್ಲು. ನೋಡೋಣ ಏನು ಮಾಡ್ತಾರೆ ಅಂತಂತೇಳಿ. ಬಟ್ ನನಗಂತೂ ಈ ನ್ಯೂಸು ತುಂಬಾ ಇಷ್ಟ ಆಯಿತು. ಇನ್ನು ನೆಕ್ಸ್ಟ್ ನ್ಯೂಸ್ ಏನಪ್ಪ ಅಂತಂತೇಳಿದ್ರೆ, ಡೇರ್ ಡೆವಿಲ್ ಬೋರ್ನ್ ಅಗೈನ್ ಸೀಸನ್ 2 ಅಂದ್ಕೊಂಡ ರೀತಿ ಎಲ್ಲ ಮುಗಿದಿದ್ದರೆ ನೆಕ್ಸ್ಟ್ ಬರ್ತಾ ಇರೋಂಥ ಮಾರ್ಚ್ 4ನೇ ತಾರೀಕು ರಿಲೀಸ್ ಆಗಬೇಕಾಗಿತ್ತು. ಬಟ್ ಏನೋ ಪೋಸ್ಟ್ ಪ್ರೊಡಕ್ಷನಲ್ಲಿ ಪ್ರಾಬ್ಲಮ್ ಆಗಿದೆ. ಸೊ ಹಂಗಾಗಿ ಅವರು ಏನು ಅನೌನ್ಸ್ ಮಾಡಿದ್ರು ಆ ರಿಲೀಸಿನಿಂದ ಅದನ್ನು ವಾಪಸ್ ತಗೊಳ್ತಾ ಇದ್ದಾರೆ. ಸ್ವಲ್ಪ ಮುಂದೆ ಆಗ್ತದೆ, ಅಂದರೆ ಒಂದು 2-3 ತಿಂಗಳು ಲೇಟ್ ಆಗ್ಬೋದು. ಅದ್ರ ರಿಲೀಸ್ ಡೇಟ್ ಕೂಡ ಸದ್ಯದ್ರಲ್ಲೇ ಬಿಡ್ಬೋದು ಅಂತಂತೆ ಕನ್ಫರ್ಮ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ವಿ. ನೋಡೋಣ, ಆದಷ್ಟು ಬೇಗ ತಂದರೆ ತುಂಬಾ ಒಳ್ಳೆಯದು. ಮತ್ತು ಮುಂದಿನ ನ್ಯೂಸ್ ಏನಪ್ಪ ಅಂತ ಹೇಳಿದ್ರೆ, ಫ್ಯಾಂಟಾಸ್ಟಿಕ್ 4 ಸಿನಿಮಾದಲ್ಲಿ ಏನು ಫ್ರ್ಯಾಂಕ್ಲಿನ್ ರಿಚರ್ಡನ್ನ ತೋರಿಸಿದ್ರು, ಅಂದರೆ ರೀಡ್ ರಿಚರ್ಡ್ ಮತ್ತು ಸೂಸನ್ ಸ್ಟೋಮ್ನ ಮಗ, ಅವನು ಆ್ಯಕ್ಚುಲಿ ಅವ್ರ ಮಗ ಅಲ್ಲ, ನಮ್ಮ ಡಾಕ್ಟರ್ ಡೂಮ್ನ ಮಗ ಆಗಿರ್ತಾನೆ ಅಂತಂತೇಳಿ ಇದೊಂದು ರೀತಿ ಥೇರಿ. ಯಾಕೆ ಅಂತಂತೇಳಿದ್ರೆ, ಈ ಡೂಮ್ಸ್ ಡೇ ಸಿನಿಮಾನ
ಡಾಕ್ಟರ್ ಡೂಮ್ನ ಟ್ರಾಜಿಡಿ ಸ್ಟೋರಿ ರೀತಿ ತಗೊಂಡು ಹೋಗ್ತಾ ಇದ್ದಾರೆ. ಅವನ ಮಗನ ಕಳ್ಕೊಂಡಿರೋ ಅಂತ ಒಂದು ಕತೆ ಅದು ಆಗಿರುತ್ತೆ ಅಂತಂತೆಲ್ಲ. ಹೌದು, ಆ್ಯಕ್ಚುಲಿ ಆ ಥರದ್ದೊಂದು ಕತೆ ಕಾಮಿಕ್ಸ್ನಲ್ಲಿ ಇದೆ, ಬಟ್ ಅದು ಫ್ರ್ಯಾಂಕ್ಲಿನ್ ರಿಚರ್ಡ್ ಆಗಿರಲ್ಲ. ಬೇರೆ ಒಂದು ಅಡ್ಯಾಪ್ಟೆಡ್ ಸೆನ್ನನ್ನು ಅವನು ಇಟ್ಕೊಂಡ್ಬಿಟ್ಟು ಲೆಟ್ವೆರಿಯಾಗೆ ಕಿಂಗ್ ಮಾಡಿರ್ತಾನೆ. ಬಟ್ ಅವರು ಫ್ಯಾಂಟಾಸ್ಟಿಕ್ ಫೋರ್ ಫ್ಯಾಮಿಲಿ ಕಡೆಯಿಂದಾನೆ ಅವನು ಕೂಡ ಸಾಯೋಂಥ ಪರಿಸ್ಥಿತಿ ಬರುತ್ತೆ. ಹಂಗಾಗಿ ಆ ದ್ವೇಷ ಇನ್ನೂ ದೊಡ್ಡದಾಗಿ ಬೆಳ್ಕೊಂಡು ಹೋಗುತ್ತೆ. ಆ ಥರದ್ದೆಲ್ಲ ಕತೆ ಇದೆ. ಬಟ್ ಇಲ್ಲಿ ಇವ್ರೇನು ಹೇಳ್ತಾ ಇದ್ದಾರೆ, ಥಿಯರಿ ಹಿಂಗಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತಂತೇಳಿ ನನಗನ್ನಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ, ರೀಡ್ ರಿಚರ್ಡ್ ಅಷ್ಟೊಂದು ಇಂಟೆಲಿಜೆಂಟ್ ಫೆಲೋ. ಅವನೇನಾದ್ರೂ ಸೂಸನ್ ಸ್ಟೋಮ್ ಅವನಿಗೆ ಚೀಟ್ ಮಾಡಿ ಡಾಕ್ಟರ್ ಡೂಮ್ ಜೊತೆ ಡಿಂಗ್ ಡಾಂಗ್ ಆಡಿ ಈ ಥರ ಏನಾದರೂ ಮಗು ಮಾಡ್ಕೊಂಡಿದ್ರೆ ಅವನಿಗೆ ಗೊತ್ತಾಗೋಗ್ಬಿಡುತ್ತೆ. ಅಷ್ಟು ಈಸಿ ಅಲ್ಲ ಇದು. ಆ್ಯಕ್ಚುಲಿ ಥಿಯರಿ ರಾಂಗ್ ಅಂತ ಅನ್ನಿಸ್ತಾ ಇದೆ ನನಗೆ. ಓಕೆ, ಇನ್ನು ನೆಕ್ಸ್ಟು DC ನ್ಯೂಸ್ ಕಡೆ ಹೋಗ್ಬಿಡೋಣ. ಇಲ್ಲಿ ಮೊದಲನೇದಾಗಿ ಲ್ಯಾಂಟರ್ನ್ ಸೀರೀಸು ಏನು ನೆಕ್ಸ್ಟ್ ರಿಲೀಸ್ ಮಾಡ್ತಾ ಇದ್ದಾರೆ. ಈ ಒಂದು ಸೀರೀಸ್ನಲ್ಲಿ ನಮ್ಗೆ ಆಲ್ರೆಡಿ ಮುಂಚೆನೇ ಹೇಳಿದ ಹಾಗೆ ಆಲ್ ಜೋರ್ಡನ್ ಮತ್ತು ಜಾನ್ ಸ್ಟೂವರ್ಟ್ ಅವರು ಇಲ್ಲಿ ನಮಗೆ ಮೇಯ್ನ್ ಆಗಿ ಗ್ರೀನ್ ಲ್ಯಾಂಟರ್ನ್ ಆಗಿ ಕಾಣಿಸ್ಕೊಳ್ತಾರೆ ಅಂತಂತೇಳಿ. ಆ್ಯಕ್ಚುಲಿ ಗ್ರೀನ್ ಲ್ಯಾಂಟರ್ನ್ಸ್ ಕಥೆನಲ್ಲಿ ಗ್ರೀನ್ ಲ್ಯಾಂಟರ್ನ್ಸ್ ಕಾರ್ಪ್ ಅಂತಾನೆ ಒಂದು ಟೀಮ್ ಇರುತ್ತೆ. ಅಂದರೆ ಅಲ್ಲಿರೋರೆಲ್ಲರೂ ಕೂಡ ಗ್ರೀನ್ ಲ್ಯಾಂಟರ್ನ್ಸ್ಗಳೇ. ಮತ್ತೆ ನಮ್ಗೇನು ಸೂಪರ್ ಮ್ಯಾನ್ ಸಿನಿಮಾದಲ್ಲಿ ನೋಡಿದ್ವಲ್ಲ, ಗೆ ಗಾರ್ಡ್ನರು, ಅವನು ಕೂಡ ಒನ್ ಆಫ್ ದಿ ಗ್ರೀನ್ ಲ್ಯಾಂಟರ್ನ್ ಕಾರ್ಪ್ಗೆ ಸೇರಿದವನೇ. ಬಟ್ ಈ ಒಂದು ಸೀರೀಸ್ನಲ್ಲಿ ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಒಂದು ಅನಿಮಲ್ ವರ್ಷನ್ ಆಫ್ ಗ್ರೀನ್ ಲ್ಯಾಂಟರ್ನ್ ಕೂಡ ತೋರಿಸ್ತಾರೆ. ಅದೇ ಚಿಪ್ಮಂಕ್ ವರ್ಷನ್ನಲ್ಲಿರುವಂತಹ ಗ್ರೀನ್ ಲ್ಯಾಂಟರ್ನು, ಅಂದರೆ ಅಳಿದ ಕೊಂಚ, ಅದನ್ನು ಕೂಡ ಗ್ರೀನ್ ಲ್ಯಾಂಟರ್ನನ್ನು ಮಾಡಾಕ್ಬಿಟ್ಟಿದ್ದಾರೆ. ಇಲ್ಲ, ಆ್ಯಕ್ಚುಲಿ ಕಾಮಿಕ್ಸ್ನಲ್ಲಿ ಇದೆ ಆ ಕ್ಯಾರೆಕ್ಟ್ರು. ಅದಕ್ಕೆ ಚಿಪ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಸಿಂಪಲಾಗಿ ಚಿಪ್ ಅಂತ ಹೇಳ್ಬಿಟ್ಟು ಕರಿತಾ ಇರ್ತಾರೆ. ಅದನ್ನೇ ಇಲ್ಲಿ ಗ್ರೀನ್ ಲ್ಯಾಂಟರ್ನ್ ಸೀರೀಸ್ನಲ್ಲಿ ತರ್ತಾ ಇದ್ದಾರೆ. ಆ್ಯಕ್ಚುಲಿ ನೋಡೋದಕ್ಕೆ ಕ್ಯೂಟಾಗೇನೆ ಇರುತ್ತೆ. ಆ್ಯಕ್ಚುಲಿ ಇದ್ರ ಬಗ್ಗೆ ಹಿಂಟ್ಸ್ ಬಿಟ್ಕೊಟ್ಟಿದ್ರು ಅಂತ ಅನಿಸುತ್ತೆ. ಸೂಪರ್ ಮ್ಯಾನು ಒಂದು ಒಳಿದ ಕೊಂಚನ ಸೇವ್ ಮಾಡ್ತಾನಲ್ವಾ ಆ ಕೈಜು ಅಟ್ಯಾಕಿಂದ. ಓಕೆ, ಈ ಈಸ್ಟರ್ ಎಗ್ನ ನಾವು ಮಿಸ್ ಮಾಡ್ಕೊಂಡಿದ್ವಿ ಅಂತ ಅನ್ಸುತ್ತೆ ಆ ಸಿನಿಮಾದಲ್ಲಿ. ಓಕೆ, ಇನ್ನು ನೆಕ್ಸ್ಟ್ ನೋಡೋದಾದರೆ, ಮುಂದಿನ ವರ್ಷ DC ಕಡೆಯಿಂದ ಪ್ರೊಡಕ್ಷನ್ ಆಗ್ತಾ ಇರೋವಂಥ ಸಿನಿಮಾಗಳ ಲೀಸ್ಟ್ನಲ್ಲಿ ಪ್ರಮುಖವಾಗಿರೋ 2 ಅಂತ ಹೇಳಿದ್ರೆ, ಮೊದಲನೇದಾಗಿ ಮ್ಯಾನ್ ಆಫ್ ಟುಮಾರೋ. ಹೌದು, ಅದು ಇಡೀ ಪ್ರಪಂಚಕ್ಕೇನೆ ಗೊತ್ತಿತ್ತು. ಅದನ್ನು ಜೇಮ್ಸ್ ಗನ್ ಅವರೇ ಡೈರೆಕ್ಟ್ ಮಾಡ್ತಿರೋದು, ಹಂಗಾಗಿ ಅದನ್ನು ಅನೌನ್ಸ್ ಮಾಡಿದರು. ಇನ್ನು ಎರಡನೇದಾಗಿ ದಿ ಬ್ಯಾಟ್ಮ್ಯಾನ್ 2. ಫೈನಲಿ ದೇವರು ಭಗವಂತ ಕಂಡುಬಿಟ್ಟು DC ಫ್ಯಾನ್ಸ್ಗಳಿಗೆ ಅವ್ರ ಕನಸನ್ನು ಈಡೇರಿಸೋ ಅಂತ ಹಂತಕ್ಕೆ ತಂದಿದ್ದಾನೆ. ಮುಂದಿನ ವರ್ಷ ಈ ದಿ ಬ್ಯಾಟ್ಮ್ಯಾನ್ 2 ಸಿನಿಮಾ ಪ್ರೊಡಕ್ಷನ್ ಶುರುವಾಗುತ್ತೆ. ಫೈನಲಿ ಅದರದ್ದು ಸ್ಕ್ರಿಪ್ಟ್ ಎಲ್ಲ ಕಂಪ್ಲೀಟ್ ಏನೋ ಆಗಿರಬೇಕು. ಮೋಸ್ಟ್ಲಿ ಅದಕ್ಕೇ ಈ ಕಾನ್ಫಿಡೆನ್ಸ್ ಮೇಲೆ ಮಾತಾಡ್ತಾ ಇದ್ದಾರೆ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಈ ಸಿನಿಮಾನ ಏನು ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಮ್ಯಾಟ್ ರೀವ್ಸ್ ಅವರು, ಅವರೇನೆ ಕ್ಲೈಫೇಸ್ ಸಿನಿಮಾಗೆ ಪ್ರೊಡ್ಯೂಸರು. ಅಂದರೆ ಇಲ್ಲಿ ನಮ್ಮ ಜೇಮ್ಸ್ ಗನ್ದು, DCಯುದು ಮತ್ತು ನಮ್ಮ ಮ್ಯಾಟ್ ರೀವ್ಸ್ ಅವ್ರದ್ದು ಒಂಥರ ವ್ಯಾವಹಾರಿಕ ಸಂಬಂಧ ತುಂಬಾ ಚೆನ್ನಾಗಿದೆ. ಹಂಗಾಗಿ ಫ್ಯೂಚರ್ನಲ್ಲಿ DCಯು ಬ್ಯಾಟ್ಮ್ಯಾನ್ ನಮ್ಮ ರಾಬರ್ಟ್ ಪ್ಯಾಟಿನ್ಸನ್ ಅವರೇ ಆಗಿರಬಹುದು ಅಂತಂತೇಳಿ ನಾವು ಒಂದು ಚಿಕ್ಕ ಹೋಪನ್ನು ಇಟ್ಕೋಬೋದು. ಬಟ್ ಮುಂಚೆಯಿಂದನೂ ಗನ್ ಏನು ಹೇಳ್ಕೊಂಬರ್ತದಾನೆ ಅಂತ ಹೇಳಿದ್ರೆ, ಇಲ್ಲ ಅವೆಲ್ಲ ಎಲ್ಸ್ ವರ್ಡ್ಸ್ಗಳು, ಅವೇ ಸಪ್ರೇಟಾಗಿ ನಡೀತವೆ ಅಂತಂತೇಳಿ ಇದ್ರೂ ಇರ್ಬೋದು, ಹಂಗೂ ನಡಿಬೋದು. ಬಟ್ ಫ್ಯಾನ್ಸ್ಗಳೆಲ್ಲ ಏನೆಲ್ಲ ಲೆಕ್ಕಾಚಾರ ಮಾಡಿದ್ರು ಅಂತಂತೇಳಿದ್ರೆ, ಅಲೆನ್ ರಿಚ್ಸನ್ ಅವ್ರನ್ನ ಬ್ಯಾಟ್ಮ್ಯಾನ್ ಆಗಿ ತರಬೇಕು ಅಂತಂತೇಳಿ ಅದಕ್ಕೋಸ್ಕರನೇ ತುಂಬ ಏನೇನೋ ಅವ್ರ ಇಮೇಜಸ್ಗಳನ್ನೆಲ್ಲ ಎಡಿಟ್ ಮಾಡಿಬಿಟ್ಟು ಹಾಕೋದು, ಈ ಥರ ಎಲ್ಲ ಮಾಡ್ತಾಯಿದ್ರು. ಅದೇ ರೀತಿ ಇತ್ತೀಚೆಗೆ ಮತ್ತೊಂದು ಇನ್ನೊಬ್ಬರು ಕ್ಯಾರೆಕ್ಟರ್ ಅದರಲ್ಲಿ ಸೇರ್ಕೊಂಡಿರೋ ಅಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಟಾಮ್ ಬ್ರೈಟ್ನಿ ಅವರು. ಇವರು ಕೂಡ ಬ್ಯಾಟ್ಮ್ಯಾನ್ ಕ್ಯಾರೆಕ್ಟರ್ನಲ್ಲಿ ಪ್ಲೇ ಮಾಡ್ಬೋದು ಅಂತಂತೇಳಿ. ಯಾಕಂತ ಹೇಳಿದ್ರೆ, ಈ ಹಿಂದೆ ಸೂಪರ್ ಮ್ಯಾನ್ ಸಿನಿಮಾಗೆ ಆಡಿಷನ್ ಮಾಡಿದಾಗ ಇವರು ಕೂಡ ಆಡಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು. ಆಲ್ಮೋಸ್ಟ್ ಆಲ್ ಫೈನಲ್ಗೆ ಇವ್ರ ಹೆಸರನ್ನು ಕೂಡ ಕನ್ಸಿಡರ್ ಮಾಡಲಾಗಿತ್ತು. ಬಟ್ ಅದು ಕೊನೆಯದಾಗಿ ನಮ್ಮ ಡೇವಿಡ್ ಕಾನ್ಸ್ವಿಟ್ ಅವ್ರಿಗೆ ಹೋಯ್ತು. ಸೊ ಹಂಗಾಗಿ ಇವ್ರದಿಗೂ ಕೂಡ ಒಂದು ಚಾನ್ಸ್ ಇದೆ ಅಂತಂತೇಳಿ. ಬಟ್ ಬ್ಯಾಟ್ಮ್ಯಾನ್ ಕ್ಯಾರೆಕ್ಟರ್ಗೆ ಸಪ್ರೇಟಾಗಿ ಆಡಿಷನ್ ಎಲ್ಲ ಕರೆದ್ಬಿಟ್ಟು ಮಾಡ್ತಾರೆ ಅಂತ ಅನಿಸುತ್ತೆ. ಹಂಗೆಲ್ಲ ಅಷ್ಟು ಈಸಿಯಾಗಿ ಬೇರೆ ಯಾರ್ಯಾರಿಗೂ ಕೊಟ್ಬಿಡಲ್ಲ. ಬಟ್ ನಮ್ಮ ಲೆಕ್ಕಾಚಾರ ಏನು ಅಂತ ಹೇಳಿದ್ರೆ, ಅಲೆನ್ ರಿಚ್ಸನ್ ಅವರೇ ಬಂದಿದ್ರೆ ತುಂಬಾ ಚೆನ್ನಾಗಿತ್ತು ಅಂತಂತೇಳಿ. ಯಾಕೆಂದರೆ ಅವರು ಅಷ್ಟು ಚೆನ್ನಾಗಿ ಸೂಟ್ ಆಗ್ತಾರೆ ಆ ಕ್ಯಾರೆಕ್ಟರ್ಗೆ, ಬ್ಯಾಟ್ಮ್ಯಾನ್ ಕ್ಯಾರೆಕ್ಟರ್ಗೆ. ಬಟ್ ಆಯಪ್ಪ ನೋಡಿದ್ರೆ ಇಲ್ಲ, DCನಲ್ಲಿ ಯಾವ್ದಾದ್ರು ವಿಲನ್ ಕ್ಯಾರೆಕ್ಟರ್ ಕೊಟ್ಟುಬಿಟ್ರೆ ಮಾಡ್ತೀನಿ ಅಂತಂತೆಲ್ಲ ಏನೋ ಅಂದ್ರಂತೆ. ಸೊ ಹಂಗಾಗಿ ಅದು ಹಂಗೆ ಕನಸಾಗೇ ಉಳ್ಕೊಳ್ಳುತ್ತೆ DC ಅಭಿಮಾನಿಗಳಿಗೆ. ಟೋಟಲ್ ಆಗಿ ಇದಿಷ್ಟು ನ್ಯೂಸು. ಮತ್ತು ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ. ಮುಂದಿನ ವೀಡಿಯೋದಲ್ಲಿ ಥೋರ್ ಸಿನಿಮಾನ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ ವಿಡಿಯೋದಲ್ಲಿ ಮತ್ತೆ ಸಿಗೋಣ.
ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.